ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಫ್ರೆಂಡ್ಸ್. ಸೊ ಮಧ್ಯಾಹ್ನ ಭಾಳ ಬಿಸಿಲಿತ್ತು. ಆಲ್ ಆಫ್ ಸಡನ್ ಟೆಂಪ್ರೇಚರ್ ಡೌನ್ ಆಗಿ ಮಳೆ ಬರೋ ಪಾಸಿಬಿಲಿಟೀಸ್ ಐತಿ. ವೆದರ್ ಭಾಳ ಚಲೋ ಐತಿ. ಸೊ ನಾನು ಅಂದ್ಕೊಂಡೆ ಬರ್ರಿ ಚಾಯ್ ಜೊತೆ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂಥೇಳಿ ಮೆಣಸಿನ್ಕಾಯಿ ಬಟಾಟಿ ತೊಗೊಂಡೇನಿ ಬಜ್ಜಿ ಮಾಡ್ಕೊಳಕ್ಕೆ. ಉಳ್ಳಾಗಡ್ಡಿನೂ ತೊಗೊಂಡ್ಬಿಡ್ತೇನೆ. 3 ವೆರೈಟಿ ಬಜ್ಜಿ ಆಗಿಬಿಡ್ತಾವೆ. ಸೊ ಇಲ್ಲಿ ನೋಡಿರಿ, ಎಲ್ಲಕ್ಕಿಂತ ಮುಂಚೆ ಇದು ಕಡ್ಲಿ ಹಿಟ್ಟನ್ನು ತೊಗೊಂಡೇನಿ. ಕಡ್ಲಿ ಹಿಟ್ಟಿಗೆ ಬಜ್ಜಿ ಮಾಡೋಕ್ಕೆ ಏನೇನು ಬೇಕು ನೋಡ್ರಿ ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಡ್ತೇನೆ. ಅಜ್ವಾಯಿನು, ಜೀರಿಗೆ, ಆಮೇಲೆ ನಮ್ಮ ಎಲ್ಲ ಮಸಾಲೆ ಪುಡಿಗಳು ಅಂದ್ರೆ ಖಾರ ಪುಡಿ, ಒಂದು ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು ನಿಮ್ಗೆ ಹೆಂಗೆ ಅನಿಸುತ್ತೆ ಅಷ್ಟು ಹಾಕ್ಕೊಳ್ರಿ. ಅರಿಶಿನ, ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚಲೋ ತಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನ ಹಾಕೊಂಡ್ಮೇಲೆ ಪಟಕ್ನ ಒಂದು ಯಾವುದೋ ಹಿಟ್ಟಿಗೆ ನಾವು ಏನಾದರೂ ಮಸಾಲಾಸ್ ಹಾಕ್ಕೊಳ್ತೇವಲ್ಲ ಅದಕ್ಕೆ ಪಟಕ್ನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. ಅದು ಸರಿತಂಗೆ ಮಿಕ್ಸ್ ಆಗೋಂಗಿಲ್ಲ. ಸೊ ಅದನ್ನ ಡ್ರೈ ಒಮ್ಮೆ ಎಲ್ಲ ಮಿಕ್ಸ್ ಕೊಡಬೇಕು. ಆಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಕೊಟ್ಟರೆ ಚಲೋ ಮಿಕ್ಸ್ಚರ್ ಆಕೈತಿ. ಸೊ ಇಲ್ಲಿ ನೋಡ್ರಿ, ನಾನು ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡೇನಿ. ಚಲೋ ಬರ್ತಾವೆ ಬಜ್ಜಿ. ಅದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಕ್ಕೆ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನ ಚಲೋ ತಂಗೆ ಒಂದು ಸ್ವಲ್ಪ ಗಟ್ಟಿ ಹದ ಇರೋ ಹಂಗನ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಬಟಾಟಿಗೆ ಬಜ್ಜಿಗೆ ಮತ್ತು ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಗಟ್ಟಿನೇ ಬೇಕಾ. ಸೊ ಚಲೋ ತಂಗೆ ಏನೂ ಇದ್ರಾಗ ಹಿಟ್ಟಿನ ಲಮ್ಸ್ ಇರಲಾರ್ದಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ ನಂಗೆ ಅನ್ಸಾಕತ್ತೈತಿ ಯಾಕೋ ನಂದು ಇಲ್ಲಿ ಹಿಟ್ಟು ಒಂದು ಸ್ವಲ್ಪ ತಿಳುವಾಯ್ತು ಅನ್ಸಾಕ್ತೈತಿ. ಬಟ್ ಲೆಟ್ಸಿ ಅದು ಹಂಗನ ಟ್ರೈ ಮಾಡಿ ನೋಡ್ತೇನೆ. ನಾನು ಅಲ್ಲಿ ಅಷ್ಟರ ಮಟ್ಟ ನಾನು ಇದನ್ನ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡ್ಬಿಡ್ತೇನೆ. ಎಣ್ಣೆ ಕಾಯೋವರೆಗೂ ನಾನು ಈ ಕಡೆ ನಾನು ವೆಜಿಟೇಬಲ್ಸ್ ಅಂದ್ರೇನು ಬಟಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿನ ಹೆಂಚ್ಕೊಂಡು ಬಿಡ್ತೇನೆ ಪಟ್ ಅಲ್ಲಿವರೆಗೂ ಎಣ್ಣೆನೂ ಕಾದ್ಬಿಡ್ತೈತಿ. ಆಮೇಲೆ ಹಾಕ್ಬೋದು ನಾವು ಜಲ್ದಿ. ಸೊ ನೋಡ್ರಿ, ನಾನು ಒಂದೇ ಬಟಾಟಿ ತೊಗೊಳಕ್ತೇನೆ. 2 ತೊಗೊಂಡಿದ್ನಿ, ಮತ್ತೇನು ಈ ಕಡೆ ಉಳ್ಳಾಗಡ್ಡಿನೂ ತೊಗೊಂಡ್ಲೆ ಬಜ್ಜಿ ಹೆಚ್ಚಾಗ್ತಾವೆ ಅಂಥೇಳಿ ಒಂದೇ ಬಟಾಟಿ ತೊಗೊಳಕ್ತೀನಿ. ಅದನ್ನ ರೌಂಡಗನ ಸಪ್ಪಿ ನಾನು ಅದನ್ನೇನು ತೆಗ್ದಿಲ್ಲ, ಹಂಗನ ಇಟ್ಕೊಂಡನ ರೌಂಡಾಗಿ ಗಾಲಿ ಹೆಂಚ್ಕೊಳಕತ್ತೇನೆ. ಸೊ ಈ ರೀತಿ ವೆದರ್ ಇದ್ದಾಗ ಸಂಜಿಗೆ ಹಂಗೆ ಟೀ ಬರೀ ಹಂಗೆ ಕುಡಿ ಅಂದ್ರೆ ಕುಡಿಯೋಕೆ ಹೋಗಂಗಿಲ್ಲ. ಹಿಂಗೇನಾದರೂ ಇತ್ತಂದ್ರೆ ಒಂದು ಸ್ವಲ್ಪ ಟೀ ಕುಡಿಯೋದ್ರೊಳಗೆ ನಾವು ಒಂದು ಫುಲ್ ಕಪ್ ಅಥವಾ 1.5 ಕಪ್ ಟೀ ತೊಗೊಳ್ಬೋದು. ಅಷ್ಟು ಚಲೋ ಅನ್ನಿಸ್ತೈತಿ ಇಂಥ ವೆದರ್ನಾಗ ಹಿಂಗೇನಾದರೂ ಕಾಂಬಿನೇಷನ್ ಇತ್ತಂದ್ರೆ. ಸೊ ನೋಡ್ರಿ, ಬಟಾಟಿ ಒಂದು ಹೆಂಚ್ಕೊಂಡೆ. ಆಮೇಲೆ ನಾನು 2 ದಪ್ಪನ ಮೆಣಸಿನ್ಕಾಯಿ ತೊಗೊಂಡೇನಿ. ಇವೇನು ಖಾರ ಇರೋಂಗಿಲ್ಲ, ನಾವು ಈ ಥರ ಬೀಜ ಬಿಡ್ನೂಬಹುದು. ನಾನು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದ ಖಾರದು ಇದ್ರು ಅಂಥೇಳಿ ಸ್ವಲ್ಪ ಅದನ್ನ ಬೀಜ ತಕ್ಕೊಂಡ್ಬಿಟ್ಟೆ. 2 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಅದನ್ನ ಅಡ್ನ ಸೀಳಿ 4 ಪೀಸ್ ಮಾಡ್ಕೊಂಡೆ. ಅಂದ್ರೆ ಒಂದ್ರೊಳಗೆ 2 2 ಉಳ್ಳಾಗಡ್ಡಿನೂ ಹೆಂಚ್ಕೊಂಡ್ಬಿಟ್ಟೆ. ಲಾಸ್ಟಕ್ಕೆ ಒಂದು ಸ್ವಲ್ಪ ಕೊಡಗತ್ತೆ ಹಾಕ್ಕೊಂಡ್ಬಿಟ್ರೆ ಆಯ್ತು ಅಂಥೇಳಿ. ಹೆಂಗೂ ಹಿಟ್ಟು ಉಳಿತೈತೆ ಅಂತ ಅನಿಸ್ತೈತಿ. ಸೊ ಬರ್ರಿ ಈಗ ಮೊದಲು ಬಟಾಟಿ ಬಜ್ಜಿನ ಹಾಕ್ಕೊಂಡ್ಬಿಡೋಣ. ಎಣ್ಣೆ ಕಾದದ ನಮ್ದು, ಯಾಕಂದ್ರೆ ನಾನು ಹೆಂಚ್ಕೊಳ್ಳೋ ಮಟ್ಟ ಎಣ್ಣೆ ಕಾಸಕ್ಕಿಟ್ಟಿದ್ದೆಲ್ಲ ಕಾದದ. ಚಲೋ ತಂಗೆ ಒಂದು ಸ್ವಲ್ಪ ಕಾದ್ಮೇಲೆ ಹಾಕ್ರಿ. ಇಲ್ಲಿ ನೋಡ್ರಿ, ಯಾಕೋ ಅಂದ್ಕೊಂಡಿದ್ನಿ ನಾನು ಸ್ವಲ್ಪ ತಿಳುವ ಆಯ್ತು ಅಂತೇಳಿ. ತಿಳುವ ಆಗೇ ಬಿಡ್ತದೆ. ಹಿಂಗಾಗ್ತವೆ ಯಾವಾಗರ ಒಂದು ಸ್ವಲ್ಪ. ನಾನು ಅಂದ್ಕೊಂಡನ ಹಾಕ್ಕೊಳಕತ್ತಿದ್ದೆ, ಬಟ್ ಏನೋ ಸ್ವಲ್ಪ ಮಿಸ್ ಆಗಿ ನೀರು ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಬಟ್ ಇಟ್ಸ್ ಓಕೆ, ನಡೀತದೆ. ಆಮೇಲೆ ಪಕೋಡನೂ ಮಾಡಬೇಕಲ್ಲ, ಅದಕ್ಕೆ ಇದೇ ಕನ್ಸಿಸ್ಟೆನ್ಸಿ ನಡೀತೈತಿ. ಸೊ ನೋಡ್ರಿ, ಒಂದೇ ಹಿಟ್ಟಿನಾಗ 3 ಥರ ಪಾಲಕ್ಕಿತ್ತು. ಬಟ್ ಅದನ್ನ ಮತ್ತೆ ಅಲ್ಲಿ ಭಾಳ ಆಗಿಬಿಡ್ತೈತಿ. ಇಬ್ಬರು ಸಂಬಂಧ ಇಷ್ಟೆಲ್ಲ ಬಜ್ಜಿ ಅಂಥೇಳಿ ಪಾಲಕ್ಕೇನು ಹಾಕ್ಕೊಳ್ಳಿಲ್ಲ. ನೋಡ್ರಿ, ಚಲೋ ತಂಗೆ ಕರೀಲಿ. ಭಾಳ ಹೈ ಫ್ಲೇಮು ಬೇಡ, ಭಾಳ ಲೋ ಫ್ಲೇಮು ಬೇಡ. ಭಾಳ ಲೋ ಫ್ಲೇಮ್ ಆತಂದ್ರೆ ಎಣ್ಣೆ ನುಂಗ್ತಾವ ಬಜ್ಜಿಗಳು. ಭಾಳ ಹೈ ಫ್ಲೇಮ್ ಆತಂದ್ರೆ ಜಲ್ದಿ ಬ್ರೌನ್ ಆಗಿ ಹೊತ್ತಿ ಬಿಡ್ತಾವೆ. ನೋಡ್ರಿ, ಇವು ಎಷ್ಟು ಚಲೋ ತಂಗೆ ಉಬ್ಬಿದಾವೆ ಬಟಾಟಿ ಬಜ್ಜಿ. ಇವಾಗ ನಾನು ಮೆಣಸಿನ್ಕಾಯಿ ಬಜ್ಜಿ ಹಾಕ್ತೀನಿ. ಹಾಕಬೇಕಾದ್ರೆ ಭಾಳ ಕೇರ್ಫುಲಿ ಹಾಕ್ರಿ. ನಾನು ಮೆಣಸಿನ್ಕಾಯಿ ಬಜ್ಜಿ ಹಾಕಬೇಕಾದ್ರೆ ನಂಗೊಂದು ಸ್ವಲ್ಪ ಎಣ್ಣೆ ಸಿಡಿತು. ಭಾಳ ಕೆಟ್ಟ ಉರಿತೈತೆ. ಸ್ವಲ್ಪ ಒಂದು ಹನಿ ಸಿಡಿದ್ರೂ ಸಾಕು, ಭಾಳ ಡೇಂಜರ್ ಬಿಸಿ ಎಣ್ಣೆ. ಸೊ ಭಾಳ ಕೇರ್ಫುಲಿ ಎಣ್ಣೆ ಜೊತೆ ಮಾಡಬೇಕಾದ್ರೆ ಕೆಲಸ. ಬಜ್ಜಿನೂ ಕರ್ದಾವೆ ನೋಡ್ರಿ. ಇವಾಗ ಇವನು ತೆಗೆದು ಬಿಡ್ತೇನೆ. ಟಿಶ್ಯೂ ಪೇಪರ್ ಹಾಕ್ಕೊಂಡ್ವಿ ಅಂದ್ರೆ ಏನು ನಮ್ದು ಎಕ್ಸಸ್ ಆಯಿಲ್ ಇರ್ತೈತಲ್ಲ, ಟಿಶ್ಯೂ ಪೇಪರ್ ಸೋಕ್ ಮಾಡ್ಕೊಂಡ್ಬಿಡ್ತೈತಿ.
ಆಮೇಲೆ ನಾವು ಮತ್ತು ಬೇಕಿದ್ರೆ ಮ್ಯಾಲೆ ಇನ್ನೂ ಒಂದು ಟಿಶ್ಯೂ ಪೇಪರ್ ಹಾಕಿ ಅದನ್ನ ಒತ್ತಿ ಸ್ವಲ್ಪ ಎಣ್ಣೆ ತೆಗಿಬೋದು. ಭಾಳ ಡೈಟ್ ಕಾನ್ಷಿಯಸ್ ಇದ್ದವ್ರೆ, ಆಯಿಲ್ ಕಡಿಮೆ ತೊಗೊಳ್ತಾರಲ್ಲ. ಸೊ ನೋಡಿರಿ, ಇಷ್ಟು ಹಿಟ್ಟು ಉಳೀತು. ಬಟಾಟಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ಆದಮೇಲೆ ಇಷ್ಟು ಹಿಟ್ಟು ಉಳಿತು. ಇದಕ್ಕೆ ನಾನು 2 ಉಳ್ಳಾಗಡ್ಡಿ ಉದ್ದುದ್ದು ಹೆಂಚ್ಕೊಂಡೇನಿ. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಇವಾಗ ಕೊತ್ತಂಬರಿ ಮತ್ತು ಪುದೀನ ಸಣ್ಣಗೆ ಹೆಂಚ್ಕೊಂಡೇನಿ. ಪುದೀನೂ ಹಾಕ್ಕೊಂಡೇನಿ ನಾನು ಇದ್ರಾಗನ, ಅದು ಅಷ್ಟು ಕಾಣಿಸ್ವಲ್ತೆ. ಇದನ್ನಿವಾಗ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ತೀರಿ. ಇವು ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ, ಈ ರೀತಿ ಪಕೋಡ ಬಿಟ್ಕೊಂಡು ಅಂದರೆ ಇವು ಮಸ್ತ್ ಆಗ್ತವೆ. ಇವು 3 ಏನು ಅದಾವಲ್ಲ, ಬಟಾಟಿ ಮೆಣಸಿನ್ಕಾಯಿ ಕಾಂದ, ಇದ್ರೊಳಗೆ ನಂಗೆ ಇದು ಉಳ್ಳಾಗಡ್ಡಿ ಕಾಂದ ಇದೆ ಬಜ್ಜಿನಾಗ ಭಾಳ ಲೈಕ್ ಆಗ್ತೈತಿ. ಇದು ಭಾಳ ಟೇಸ್ಟಿ ಅನ್ನಿಸ್ತೈತಿ, ಕ್ರಿಸ್ಪಿ ಕುರುಮ್ ಟೀ ಜೊತೆ ಭಾಳ ಟೇಸ್ಟಿ ಅನ್ನಿಸ್ತೈತಿ. ಸೊ ಕಾಂದ ಬಜ್ಜಿನೂ ನಮ್ಮ ನೋಡ್ರಿಲ್ಲ ಅದು. ಸೊ ನಮ್ಮ ಬಜ್ಜಿ ಹೆಂಗೆ ಆಗಾಕತ್ತಿದ್ದಿಲ್ಲ ಆವಾಗನ ನಾನು ಏನು ಮಾಡ್ಕೊಂಡೆ, ಸೈಡಿಗೆ ಟೀನೂ ರೆಡಿ ಇಟ್ಕೊಂಬಿಟ್ಟೆ. ಅಂದ್ರೆ ಬಿಸಿ ಬಿಸಿ ಬಜ್ಜಿ ಜೊತೆನ ಮತ್ತು ಇಲ್ಲ ಆಮೇಲೆ ಟೀ ಇಟ್ಕೊಂಡ್ರೆ ಆರಿಬಿಡ್ತಾವಲ್ಲ, ಅದಕ್ಕೆ ಇದು ಆಗಾಕತ್ತಿತ್ತಲ್ಲ ಆವಾಗನ ಸೈಡಿಗೆ ಟೀನೂ ಇಟ್ಕೊಂಡ್ಬಿಟ್ಟೆ. ಸೊ ಈವ್ನಿಂಗದ್ದು ನನ್ನ ಸ್ನ್ಯಾಕ್ಸ್ ರೆಡಿ ಆಯಿತು. ಇದು ಹೊಸ ರೆಸಿಪಿ ಏನಲ್ಲ, ಬಟ್ ಆಗಾಗ ಹಿಂಗೆ ನಾವು ಡೈಲಿ ಏನೇನ್ರ ಚಟ್ಪಟ ಮಾಡ್ಕೊಂಡು ತಿಂತಿದ್ವಿ ಅಂದ್ರೆ ಮಜಾ ಬರ್ತೈತಿ. ಸೊ ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡ್ರಿ. ಬರ್ರಿ ಚಹಾ ಕುಡಿಯೋಕೆ ನಮ್ಮ ಮನೆಗೆ. ಚಲೋ, ಎಂಜಾಯ್ ಯೋರ್ ಟೀ ಟೈಮ್ ವಿತ್ ಯೋರ್ ಫ್ರೆಂಡ್ಸ್, partners, family. Thank you. Have a good evening.